ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಏಕಂಬಾದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವರೂಢ ಪುತ್ಥಳಿಯನ್ನು ಸಂಭಾಜಿ ರಾಜ್ ಅವರು ಲೋಕಾರ್ಪಣೆ ಮಾಡಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡದೆ ಕಾಲಹರಣ ಮಾಡುತ್ತಿದೆ. ಮಾಜಿ ಸಚಿವ ಮುರುಗೇಶ್ ನಿರಾಣೆ. ಜಿಎನ್ಡಿ ಕಾಲೇಜಿನ ಕಾರ್ಯಕ್ರಮದ ವೇಳೆ ಹಲ್ಲೆ ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಬಿವಿಪಿ ಆಗ್ರಹ. ಚಾಕು ಇರಿತದ ಬಳಿಕ ಆತ್ಮರಕ್ಷಣೆಗಾಗಿ ರುಜಲ್ ಬಲಗಾಳಿಗೆ ಫೈರ್ ಮಾಡಿದ್ದ ಸಿಪಿಐ ಸಂತೋಷ್. ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರಿಗೆ ದಲಿತ ಪದವೀಧರರ ಒಕ್ಕೂಟದಿಂದ ಬೆಂಬಲ. ವಿಠಲದಾಸ್ ಪ್ಯಾಗೆ. ಗೌಳಿ ಸಮಾಜದ ದಿವಂಗತ ಮದನ್ ಮಹಾರಾಜರ ಸವಿನೆನಪಿಗಾಗಿ 4 ದಿನಗಳ ಕ್ರಿಕೆಟ್ ಪಂದ್ಯಾವಳಿಗೆ ಈಶ್ವರ್ ಸಿಂಗ್ ಠಾಕೂರ್ ಚಾಲನೆ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಏಕಂಬ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ನಿರ್ಮಾಣ ಮಾಡಲಾದ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವರೂಢ ಪುತ್ಥಳಿಯನ್ನು ಛತ್ರಪತಿ ಶಿವಾಜಿ ಮಹಾರಾಜರ 13ನೇ ವಂಶಸ್ಥರು ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯರಾದ ಯುವರಾಜ ಸಂಭಾಜಿರಾಜ್ ಛತ್ರಪತಿ ಅವರು ಲೋಕಾರ್ಪಣೆಗೊಳಿಸಿದರು. ದಾವಣಗೆರೆ ಜಿಲ್ಲೆಯ ಹೊದಗಿರಿ ಗ್ರಾಮದಲ್ಲಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರ ಸಮಾಧಿ ಇದೆ. ಈ ಸ್ಮಾರಕ ಅಭಿವೃದ್ಧಿಗಾಗಿ ಶೀಘ್ರದಲ್ಲಿಯೇ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭೇಟಿಯಾಗಿ ಮನವಿ ಸಲ್ಲಿಸಲಾಗುವುದು. ದಾವಣಗೆರೆ ಜಿಲ್ಲೆಯ ಹೊದಗಿರಿ ಗ್ರಾಮದಲ್ಲಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರ ಸಮಾಧಿ ಇದೆ. ಈ ಸ್ಮಾರಕ ಅಭಿವೃದ್ಧಿಗಾಗಿ ಶೀಘ್ರದಲ್ಲಿಯೇ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭೇಟಿಯಾಗಿ ಮನವಿ ಸಲ್ಲಿಸಲಾಗುವುದು ಎಂದು ಛತ್ರಪತಿ ಶಿವಾಜಿ ಮಹಾರಾಜರ 13ನೇ ವಂಶಸ್ಥರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಯುವರಾಜ ಸಂಭಾಜಿರಾಜ ಛತ್ರಪತಿಯವರು ತಿಳಿಸಿದ್ದರು. ಶಿವಾಜಿ ಮಹಾರಾಜರಿಗೆ ಮಹಾರಾಷ್ಟ್ರಕ್ಕಿಂತಲೂ ಕರ್ನಾಟಕದಲ್ಲಿ ಹೆಚ್ಚು ಪ್ರೀತಿಸುತ್ತಾರೆ. ಏಕೆಂದರೆ ಶಿವಾಜಿ ಮಹಾರಾಜರ ಬಾಲ್ಯ ಕರ್ನಾಟಕದಲ್ಲಿಯೇ ಕಳೆದಿದ್ದರಿಂದ ನನಗೂ ಹೆಮ್ಮೆ ಎನಿಸುತ್ತಿದೆ. ಹೀಗಾಗಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಗಿರಿ ಗ್ರಾಮದ ಶಹಾಜಿ ಮಹಾರಾಜರ ಸ್ಮಾರಕ ಅಭಿವೃದ್ಧಿಗಾಗಿ ಶೀಘ್ರವೇ ಕರ್ನಾಟಕದ ಸಿಎಂ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದರು. ಶಿವಾಜಿ ಮಹಾರಾಜರು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಲ್ಲ, ಇಡೀ ದೇಶದಲ್ಲಿ ತಮ್ಮ ಉತ್ತಮ ಆಡಳಿತ ನೀಡಿದ್ದಾರೆ. ಸ್ವರಾಜ್ಯದ ಪರಿಕಲ್ಪನೆ ಕೊಟ್ಟವರೇ ಶಿವಾಜಿ ಮಹಾರಾಜರು. ಹೀಗಾಗಿ ಅತ್ಯಂತ ಭಕ್ತಿ ಸಂಭ್ರಮದಿಂದ ಇಂದು ಏಕಂಬ ಗ್ರಾಮಸ್ಥರು ಶಿವಾಜಿ ಮಹಾರಾಜರ ಅಶ್ವರೂಢ ಪುತ್ಥಳಿ ಅನಾವರಣಗೊಳಿಸಿದ್ದು ಖುಷಿ ಎನ್ನಿಸಿದೆ ಎಂದರು. ಬೆಂಗಳೂರಿನ ಪೂಜ್ಯ ಶ್ರೀ ವೇದಾಂತಾಚಾರ್ಯ ಮಂಜುನಾಥ ಭಾರತಿ ಸ್ವಾಮೀಜಿಯವರು ಮಾತನಾಡಿ, ಇಡೀ ವಿಶ್ವವೇ ಒಂದು ಮನೆ, ಎಲ್ಲರೂ ನಮ್ಮವರೆಂದು ಶಿವಾಜಿ ಮಹಾರಾಜರು ಈ ಲೋಕಕ್ಕೆ ಒಂದು ಉತ್ತಮ ಸಂದೇಶ ನೀಡಿದ್ದಾರೆ. ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಉತ್ತಮ ಕಾರ್ಯ ಮಾಡಿದ್ದಾರೆ. ಮರಾಠ ಸಮುದಾಯದ ಸುಮಾರು 18 ಒಳಪಂಗಡಗಳನ್ನು ಒಂದುಗೂಡಿಸಿ ಸಮನ್ವಯತೆ ಸಾರಿದ್ದಾರೆ. ಶಿವಾಜಿ ಪರಿವಾರ ತ್ಯಾಗ ಮತ್ತು ಪ್ರೀತಿಯ ಪರಿವಾರ. ಆದುದರಿಂದಲೇ ಅವರು ನಮಗೆ ಆದರ್ಶ ಪ್ರಿಯರಾಗಿದ್ದಾರೆ ಎಂದರು. ಗ್ರಾಮದ ಮುಖಂಡರಾದ ಪೃಥ್ವಿರಾಜ್ ಪಾಟೀಲ್ ಹಾಗೂ ಸತೀಶ್ ವಾಸರೆ ಮಾತನಾಡಿ, ಇದೊಂದು ಅವಿಸ್ಮರಣೀಯ ಘಟನೆ, ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಅಮೃತಗಳಿಗೆ ಎಂದು ಬಣ್ಣಿಸಿದ್ದರು. ಇದೇ ವೇಳೆ ಅದ್ದೂರಿಯಾಗಿ ಡಿಜೆ ಹಾಡಿನೊಂದಿಗೆ ಹಾಗೂ ಬಣ್ಣ ಬಣ್ಣದ ಹೂಗಳ ಅಲಂಕಾರದೊಂದಿಗೆ ಹಾಗೂ ವಿದ್ಯುತ್ ದೀಪಾಲಂಕಾರದ ಮಧ್ಯೆ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರಣ್, ರಾಜೇಂದ್ರ ಮಹಾರಾಜ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ತುಳಸಿಬಾಯಿ ಜಾಧವ್, ಅವಿನಾಶ್, ಭಾರತಿ, ಶ್ರೀರಂಗ್ ಪಾಟೀಲ್ ಸೇರಿದಂತೆ ಸಾವಿರಾರು ಹಾಜರಿದ್ದರು.
शिवप्रेमींना सर्व ग्रामस्थांना विनंती करतो रसराज लोक घेऊन आपणच ठेवायचं आहे. मार्गदर्शक एक शेवटचे गाणे या ठिकाणी होईल. सर्वांनी या आनंदामध्ये सहभागी व्हायचं आहे. डीजे मतभेद करू नका. छत्रपतींचं आपण मावळे आहोत. आपण मावळे छत्रपतींचं पोलीस बांधवांना विनंती आहे, या गाडीच्या उजव्या बाजूला जे नवतरुण या ठिकाणी एकत्र दिले चला म्युझिक आणि व्याख्यानाच्या बाजूने या ठिकाणी सर्वांना या ठिकाणी कार्यक्रमस्थळी आपण जायचंय. मोकळा करून द्यायचा आहे. पोलीस प्रशासनाला सहकार्य करावं. व्याख्यानाकडे सर्वांनी चालायचंय. त्या ठिकाणी व्याख्यान आहे. सर्व शिवभक्त आवाज कमी करा. छत्रपतीने डीजेचा आवाज कमी करायचा आहे. आणि या कार्यक्रमासाठी आवर्जून उपस्थित आहे छत्रपती युवराज संभाजीराजे कोल्हापूरहून आलेले आपल्यासाठी. आपण सर्वजण या ठिकाणी आम्हाला असे पाहुणे पाहिजे जो त्याला फायदा घेणार नाही राजकीय. ही शिवाजी महाराजांची नीती. हा शिवाजी महाराजांचा विचार आहे. पृथ्वीराजांनी सतीशला सांगायचं मला एकदम चांगलं केलं तुम्ही. मला आवडलं, मला बरं वाटलं. उशीर झाला माझ्या त्याच्यासाठी मी दिलगिरी सुद्धा व्यक्त करतो. पण आज मला आनंद वाटला की एवढा लांब घेऊन सुद्धा एक चांगला कार्यक्रम इथं आलो. माझ्यासाठी हा अविस्मरणीय हा कार्यक्रम असणार असं म्हटलं तर सुद्धा काही चुकीचं होणार. पण सगळे बंधू भगिनींना सगळे शिवभक्तांना मला सांगायचं की शिवाजी महाराजांचा विचार नुसतं शिवाजी महाराजांचा जय जयकार केला, जल्लोष केला, तुम्ही चांगलं केलं. तुम्ही डीजे लावला, डान्स केला, उत्साह दाखवला तुम्ही, ही चांगली बाब आहे. तर शिवाजी महाराजांचा पुतळा उभा असला तर उत्साह असणं काही चुकीचं नाही आहे. पण नुसतं उत्साहाच्या बरोबर जगणं सुद्धा बरोबर नाही. त्यांचा विचार आपण आत्मचिंतन कसं करू शकतो. त्यांचा शिवाजी महाराजांनी हिंदवी स्वराज्य आपल्यासाठी का आपल्याला स्थापन करून दिलं, का 18 पकडतात 12 बळी निर्माण केलं. एक तर मराठ्याने घेऊन केलं की नसतं. त्यावेळीचा मराठ्यामध्ये 18 पकडतात 12 बळी असतात. तर आपण आत्ताचा मस्त मराठा समाज जर धरला नुसतं मराठा समाजाला का घेऊन केलं, सगळ्या जातीच्या लोकांना का घेतलं. म्हणजे हा किती मोठा विचार आहे. शिवाजी महाराज हे नुसते मराठ्यांचे नाही तर शिवाजी महाराज हे बहुजन समाजाचे. शिवाजी महाराज हे 18 पकडतात 12 बळी इतरांचे. म्हणून माझ्या आपल्या सर्वांना विनंती आहे, शिवाजी महाराजचा राज्याभिषेक सोहळा 350 वर्षाच्या अगोदर संपन्न झाला होता. मागच्या वर्षी 350वा शिवराज्याभिषेक दिन आम्ही साजरा केला. शिवराज्याभिषेक दिनची वर्ष पूर्तता हे आता 6 जूनला होणार आहे. आता येत्या 6 जूनला होणार आहे. आणि मला आनंदाने सांगायचंय त्या 350व्या शिवराज्याभिषेक सोहळ्यासाठी मला तुम्हाला सर्वांना एकंदरच्या सर्वांना मला निमंत्रण करण्यासाठी आज मला संधी मिळते. 2007ला मी ज्यावेळी शिवराज्याभिषेक सोहळा आम्ही रायगडला सुरू केला त्याचे 1000 लोक होते, 1,500 लोक होते. आज तिथं 5 ते 5.25 लाख लोक 6 जूनला 5 जून आणि 6 जून ते शिवराज्याभिषेक सोहळ्याला येतात. आणि माझं स्पेशल इन्व्हिटेशन आहे, माझं स्पेशल निमंत्रण आहे शिवराज्याभिषेक सोहळ्याच्या माध्यमातून की आपण या वर्षीच्या 350व्या शिवराज्याभिषेक सोहळ्यासाठी एकंदर गावातल्या सगळ्या प्रमुख लोकांनी ग्रामस्थांनी ज्यांना शक्य पृथ्वीराज पाटील आणि सतीश तुम्ही सगळ्यांनी पुढाकार घ्या आणि ज्यांना यायचंय ती जबाबदारी आमच्याकडे टाका. ते निश्चितपणे तुम्ही आमचा पाहुणा म्हणून कर्नाटकातल्या एकंबाच्या गावाने स्वाभिमानी एकंबा गावातले लोक आहेत. तुम्ही सांगा कोण येणार पण तुम्ही यावं अशी माझी विनंती. माझी फार इच्छा होती की शिवाजी महाराजांचा राज्याभिषेक सोहळा हा लोकोत्सव व्हायला पाहिजे, हा राष्ट्रीय सण म्हणून साजरा व्हायला पाहिजे. हा आपला शिवाजी महाराजांचा राज्याभिषेक सोहळा हा जगात पोचायला पाहिजे. मला यावेळी आनंदाने सांगायचंय की आठवड्याच्या अगोदरच मला लॉस एंजेलिस मधून अमेरिकेतून मला निरोप आलाय की ते मोठ्या संख्येने लॉस एंजेलिस म्हणजे दुसरा टोक जगातला इथून पोहोचायला 24 तास लागतात प्लेन मध्ये. त्या लॉस एंजेलिस मधनं मला तिला प्रमुख अतिथी म्हणून बोलवलं 23 जूनला. हे 350वा शिवाजी महाराजचा राज्याभिषेक सोहळ्यासाठी 10,000 लोक तिथले त्याला अमेरिकन इंडियन्स म्हणतात. त्यांची अडचण तुमच्यासारखी आहे. तुम्ही कर्नाटकात आहे,
पण शिवाजी महाराजांच्यावर प्रेम करतात. ते अमेरिकेत राहतात पण ते भारतीय सुद्धा आहेत, म्हणजे इंडियन अमेरिकन त्याला म्हणतात. आणि म्हणून त्यांची इच्छा होती शिवाजी महाराजांचा विचार अमेरिकेत सुद्धा पोहोचणं गरजेचं आहे. आणि म्हणून ते सगळे लोक एकत्र येऊन त्यांनी मला प्रमुख पाहुणा बोलवला. एक सगळ्यांचं एक प्रतीक म्हणून मी त्या शिवाजी महाराजांच्या राज्याभिषेक सोहळ्याला जाणार. मला घेऊन जात होते. इतकं सामान्य काम नाहीये. आपण फक्त आपल्या 4 मुलांना समान तऱ्हेने दर्जा देऊ शकत नाही, समान दृष्टीने पाहू शकत नाहीये. हा, आपण गावातील 2-4 पंगड जरी असले तर त्यांना समान करू शकत नाही, एक गावचे राजे जरी असलो तरी. परंतु आमचे राजे महाराजे 18 पंगड जातीला घेऊन, गोर गरिबा घेऊन स्वराज्याची स्थापना करतात. हे काही सामान्य काम नाही, अलौकिक काम आहे. हे काम अलौकिक आहे. म्हणून आयम निजपरोमी की गणनाम लघुचे तसा उदार चरिता नामतो वसुदैव कुटुंबकम. ह्या सिद्धांताला छत्रपती शिवाजी महाराजांना आपण जोडू शकतो. ते वसुदैव कुटुंबकम होते. कधी पण जातीवाद, भाषावाद, पंथवाद याच्यामध्ये सापडले नाही. या सर्वांनाच जसं एक सूत्र अनेक माळ्यांना घेऊन जात असतंय, अनेक मनींना घेऊन जात असतंय, तसं छत्रपती शिवाजी महाराज अनेक जातींना, अनेक भाषावादींना, अनेक संप्रदायांना, गोरगरिबांना, श्रीमंतांना, सर्वांना घेऊन जाण्याचं काम छत्रपती शिवाजी महाराज केलेले होते. म्हणून ते आज भी राजे आहेत. इतकंच नव्हे, जाणते राजा म्हणतो आपण. कसं म्हणतो? जाणता राजा. केवळ राजा नाहीये, जाणता राजा. तो जाणतो, जाणून कर्म करतो, तो जाणता राजा आहे. गोरगरिबांना मी सन्मान देतो, सर्वसामान्य जातींना पण सन्मान देतो, महिलांना पण गौरव देतो, रईत लोकांना पण गौरव देतो. इतकाच नव्हे, समहा सर्व भूतेषु हो, समस्त जनतेला एकात्मेचं तत्व शास्त्र उपनिषद जसं सांगतोय ते प्रॅक्टिकली शिकवून देणारा राजा म्हणजे छत्रपती शिवाजी महाराज. हा, छत्रपती शिवाजी महाराजांच्या मध्ये भक्ती होती. एवढी भक्ती, साक्षात नारायणी, निर्गुण निराकार नारायणी. अनेक ऋषी मुनी जपी तपी आहार न खाता तपला खाऊन पाला खाऊन जप केलं तरी ती नारायणी आशीर्वाद द्यायला पुढे होत नाहीये. अनेक ऋषी जन्मभर हजारो वर्ष हिमालयामध्ये जाऊन तपस्या करतात, परंतु त्यांना पण दर्शन देणं अचानकच होतंय, कदाचित होतं. परंतु राजांना साक्षात नारायण येऊन खटक देते. याचा अर्थ सामान्य व्यक्ती नाहीये, साक्षात शिवाजी महाराजांच्या रूपाने येतो. यात काही म्हणजे संशय, नो डाऊट. की यानंतर पण असे जितके सामाजिक कार्यक्रम असतील त्या सर्व कार्यक्रमांना सर्व पक्ष, सर्व जाती, सर्व बंधूप्रमाणे आम्ही कार्य करत राहू आणि यानंतर असंच मार्गक्रमण आम्ही करत राहू. नक्कीच आपल्याला मंजुनाथ स्वामीजींचं, युवराज छत्रपती संभाजीराजांचं आशीर्वाद आपल्या पाठीमागे असतील हे आशा करतो. आणि अजून एकदा जय घोष देतो. सर्वांनी जरा साथ द्या. छत्रपती शिवाजी महाराज की, छत्रपती शिवाजी महाराज की. वर्षानुवर्ष आम्ही करत होतो, पण ते आज आम्हा तुम्हाला साक्षात बघितलं हे आमच्या माध्यमातून धन्य आहे. आज जर पुतळ्यांचा इतिहास थोडक्यात पृथ्वीराजजी पाटील यांनी सांगितलेला आहे. 2007 पासून खऱ्या अर्थाने या पुतळ्याच्या निर्मितीला चालना लागली. 2016ला काही तांत्रिक बाबी या पुतळ्याच्या होत्या. सर्व ग्रामपंचायतच्या कर्मचाऱ्यांनी आम्हाला साथ दिली. जे त्रुटी होती ते त्रुटी त्यांनी पूर्ण केली. त्यांचं सुद्धा मी मनापासून आभार मानतो. त्यांचं खऱ्या अर्थाने आता सत्कार करायला पाहिजे होतं, पण ते झालेलं नाही. आज जर पुतळ्या निर्मितीच्या मागे जर कुणाचा हात असेल तर ते संबंध गोरगरिबांचा हात आहे.
ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣೆ ಅವರು ಕಲ್ಯಾಣ ಕರ್ನಾಟಕದ ಸಮಗ್ರ ವಿಕಾಸಕ್ಕಾಗಿ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತುವ ನೇತಾರರ ಅಗತ್ಯವಿದ್ದು, ಈ ಹಿಂದೆ ಮೇಲ್ಮನೆಯಲ್ಲಿ ಹೋರಾಟ, ಪ್ರತಿಭಟನೆ ಹಾಗೂ ಪ್ರಶ್ನೋತ್ತರ ಮೂಲಕ ಈ ಭಾಗಕ್ಕೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವಲ್ಲಿ ಶ್ರಮಿಸಿದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ಚಲಾಯಿಸುವಂತೆ ಮನವಿ ಮಾಡಿದರು. ಈ ಭಾಗದ ಪ್ರಜ್ಞಾವಂತ ಮತದಾರರೆನಿಸಿರುವ ಪದವೀಧರರ ಮತದಾರ ಬಾಂಧವರು ಹಿಂದೆ ನಮ್ಮ ಪಕ್ಷದ ಉಮೇದುವಾರರಾಗಿದ್ದ ಡಾಕ್ಟರ್ ತುಂಗಾ, ಡಾಕ್ಟರ್ ಬಸವರಾಜ ಪಾಟೀಲ್ ಸೇಡಂ, ಅಷ್ಟಗಿ ಹಾಗೂ ಅಮರನಾಥ್ ಪಾಟೀಲ್ ಅವರಿಗೆ ಮನ್ನಣೆ ನೀಡಿದ್ದಾರೆ. ಈ ಬಾರಿ ಮತ್ತೆ 2ನೇ ಬಾರಿಗೆ ಸ್ಪರ್ಧಿಸಿರುವ ಅಮರನಾಥ್ ಪಾಟೀಲರಿಗೆ ಮತ ಚಲಾಯಿಸಬೇಕೆಂದು ತಿಳಿಸಿದ್ದರು. ಕಾಂಗ್ರೆಸ್ ಪಕ್ಷ ಕಳೆದೊಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಕಾಲಹರಣ ಮಾಡುತ್ತಿದೆ. 1 ವರ್ಷದಲ್ಲಿ ಯಾವುದೇ ಶಂಕುಸ್ಥಾಪನೆ ಮಾಡದೆ ಇರುವುದು ವಿಪರ್ಯಾಸ. ನಮ್ಮ ಕಾರ್ಯಾವಧಿಯಲ್ಲಿ ಕೈಗೊಂಡ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡುತ್ತಿರುವವರು ಮಳೆಗಾಲ ಸಮರ್ಪಿಸಿದೆ. ಸಮರ್ಪಕ ಬೀಜ ಹಾಗೂ ಗೊಬ್ಬರ ಪೂರೈಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಹಿಂದೆ ನಮ್ಮ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾಗಿದ್ದ KS ಈಶ್ವರಪ್ಪ ಅವರ ಮೇಲೆ ದಿ ಸಂತೋಷ್ ಪಾಟೀಲರ ಆತ್ಮಹತ್ಯೆ ಆರೋಪ ಬಂದರೆ ಕೂಡಲೇ ರಾಜೀನಾಮೆ ನೀಡಿದ್ದರು. ಆದರೆ ಇತ್ತೀಚೆಗೆ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಅದರಲ್ಲಿ ಸಚಿವ ಬಿ ನಾಗೇಂದ್ರ ಅವರ ಹೆಸರು ಇರುವ ಕಾರಣ ಅವರು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆದುಕೊಳ್ಳಲಿ ಎಂದರು. ಪ್ರಜ್ವಲ್ ರೇವಣ್ಣನವರ ಪೆನ್ಡ್ರೈವ್ ವಿಚಾರವಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಈಗಾಗಲೇ ಜೆಡಿಎಸ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದೆ. MLC ಚುನಾವಣೆಯಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರೆದಿದ್ದು, ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಈ MLC ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದರು. ಕೇಂದ್ರ ಸಚಿವ ಭಗವಂತ್ ಖೂಬಾ, ವಿಧಾನ ಪರಿಷತ್ ಸದಸ್ಯರು ಹಾಗೂ ಈಶಾನ್ಯ ಪದವೀಧರರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, MLC ರಘುನಾಥ್ ಮಲ್ಕಾಪುರೆ, MLC ಚುನಾವಣಾ ಉಸ್ತುವಾರಿ ಬಾಬು ವಾಲಿ, ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ, ಪಕ್ಷದ ಪ್ರಮುಖರಾದ ರೇಣುಸಿದ್ದಪ್ಪ ಛಲಾದೆ, ಬಸವರಾಜ್ ಪವರ್, ಗುರುನಾಥ್ ರಾಜಕೀರ, ಶ್ರೀನಿವಾಸ್ ಚೌಧರಿ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಬಂದು 1 ವರ್ಷ ಆಯಿತು. ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ. ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ JDSನವರು ಅಷ್ಟೇ ಅಸಮಾಧಾನ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ಸಿನ ಶಾಸಕರೇ ಸಹಿತ ಯಾವುದೇ ರೀತಿಯಿಂದ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ಅನುದಾನ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲಿನೂ ಸಹಿತ ಒಂದು ಭೂಮಿ ಪೂಜೆ ಇಲ್ಲ, ಒಂದು ಉದ್ಘಾಟನೆ ಇಲ್ಲ. ಅದರ ಜೊತೆಗೆ ಏನಾದರೂ ಸ್ವಲ್ಪ ಕೆಲಸ ನಡೆದಿದ್ದರೆ ನಮ್ಮ ಹಿಂದಿನ ಸರ್ಕಾರದಲ್ಲಿ ಅಪ್ರೂವಲ್ ಆಗಿರುವಂಥ ಆ ಕೆಲಸಗಳನ್ನೇ ಮುಂದುವರೆದಿದೆ ಹೊರತು ಇವತ್ತು ಯಾವ ಕ್ಷೇತ್ರಕ್ಕೂ ಸಹಿತ ಒಂದು ಅನುದಾನಗಳು ಬಂದಿರುವಂಥದ್ದು ಬೇಜಾರ ಸಂಗತಿ. ಇದರ ಜೊತೆಗೆ ಈ ಬಿತ್ತನೆ ಬೀಜಗಳು, ಸಾಕಷ್ಟು ಬೀಜಗಳು ಅತಿ ಹೆಚ್ಚಿನ ರೇಟ್ನಲ್ಲಿ ಮತ್ತು ಕಳಪೆ ಮಟ್ಟದ ಈ ಬೀಜಗಳು ಇವತ್ತು ಮಾರಾಟ ಆಗ್ತಾ ಇರುವಂಥದ್ದು ರೈತರಿಂದ ತಿಳಿದು ಬಂದಿದೆ. ಅದರ ಸಲುವಾಗಿ ತಮ್ಮ ಮುಖಾಂತರ ಕೃಷಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡುವಂಥದ್ದು, ಈ ವರ್ಷ ಫೋರ್ಕಾಸ್ಟಿಂಗ್ನಲ್ಲಿ ಒಳ್ಳೆ ಮಳೆ ಬರ್ತಾ ಇದೆ ಅನ್ನುವಂಥ ಒಂದು ಸೂಚನೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಾಧ್ಯವಾದ ಬೇಗನೆ ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು, ಬೇರೆ ಎಲ್ಲಿ ಸೋರ್ಸ್ಗಳನ್ನು ಹುಡುಕಿ ಒಳ್ಳೆಯ ಗುಣಮಟ್ಟದ ಮತ್ತು ಒಳ್ಳೆಯ ಬೆಲೆಗೆ ಒಂದು ಬೀಜಗಳನ್ನು ಮತ್ತು ಯಾವುದೇ ರೀತಿಯಿಂದ ತೊಂದರೆ ಆಗಲಾದಂಥ ರಸಗೊಬ್ಬರಗಳನ್ನು ರೈತರಿಗೆ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತೇವೆ. ಇದ್ರ ಜೊತೆಗೆ ಸಾಕಷ್ಟು ಹಗರಣಗಳು ಇವತ್ತು ಪ್ರಶ್ನೆ ಕೇಳ್ಬೋದು. ಇವತ್ತು ಅಧಿಕಾರಿಗಳಾಗಿರುವಂಥ ಚಂದ್ರಶೇಖರ್ ಅವರ ಒಂದು ಆತ್ಮಹತ್ಯೆ ಅದನ್ನು ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದಕ್ಕೆ ಒಬ್ಬ ಹೈಕೋರ್ಟ್ ಜಡ್ಜ್ ಅವರ ಕಡೆಯಿಂದ ಅಥವಾ ಒಂದು ಉನ್ನತ ಮಟ್ಟದ ತನಿಖಾ ತಂಡದಿಂದ ಅದನ್ನು ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಈಗಾಗಲೇ ಅದು ಡೆತ್ ನೋಟ್ದಲ್ಲಿ ಅದರಲ್ಲಿ ವಿವರವಾಗಿರುವಂಥದ್ದನ್ನು ಸಹಿತ ಅವರು ಬರೆದಿರುವಂಥದ್ದಿದೆ. ಅದರಲ್ಲಿ
ಮಂತ್ರಿಗಳ ಹೆಸರಿರ್ಬೋದು ಅಥವಾ ಬೇರೆ ಬೇರೆ 3 ಜನ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿರುವಂಥದ್ದಿದೆ. ಇಂಥದೇ ಘಟನೆ ನಮ್ಮ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಈಶ್ವರಪ್ಪನವರು ಪಂಚಾಯತ್ ರಾಜ್ ಸಚಿವರಾಗಿದ್ದರು, ನಾನು ಕೈಗಾರಿಕಾ ಸಚಿವರಾಗಿದ್ದೆ. ಇದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ನವರು ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟವನ್ನು ಮಾಡಿದರು. ಆದರೆ ಇಮಿಡಿಯೇಟ್ ಆಗಿ ಈಶ್ವರಪ್ಪನವರು ನಾನು ಇದರಲ್ಲಿ ನಂದೇನೂ ತಪ್ಪಿಲ್ಲ, ನಾನು ರಾಜೀನಾಮೆ ಕೊಡ್ತೇನೆ ಮತ್ತು ನಾನು ನಿರಪರಾಧಿಯಾಗಿ ಬಂದು ನನ್ನ ಮಂತ್ರಿ ಆಗ್ತೇನೆ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಅವರು ಹೇಳಿದರು. ಇವರೇ ಇವರು ಹೋರಾಟ ಮಾಡಿರುವಂಥ ಕಾಂಗ್ರೆಸ್ಸಿನ ಇವತ್ತಿನ ನಮ್ಮ ಸಚಿವರು ಈ ತಂಡ ಅದರ ಹಿಂದಿಂದ ನೆನಪಡ್ಕೋಬೇಕು. ಇಮಿಡಿಯೇಟ್ ಆಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು. ಅವ್ರು ನಿರಾಕರಣೆ ಆದ್ಮೇಲೆ ಅವ್ರ ಪಕ್ಷ ಯಾವ ಬೇಕಾದ ಹುದ್ದೆಗಳನ್ನು ಕೊಟ್ಟು ನಡೀತಾ ಇದೆ. ಇದರಿಂದ ಸಾಧ್ಯವಾದಷ್ಟು ಬೇಗನೆ ಅವರು ರಾಜೀನಾಮೆ ಕೊಡಬೇಕು ಮತ್ತು ಅವ್ರು ಕೊಡದೇ ಇದ್ದರೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಬೇಕು, ಅವ್ರು ಕೈ ಬಿಡಬೇಕು ಅಂತ ಒಂದು ಒತ್ತಾಯವನ್ನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ಮಂತ್ರಿಗಳಿಗೆ ಒಂದು ಕಿಂಚಿತ್ತು ಬುದ್ಧಿ ಇದ್ರೆ ಕೇಂದ್ರದ ಕಡೆ ಪ್ರತಿಯೊಂದು ವಿಷಯಕ್ಕೆ ಬೊಟ್ಟು ಮಾಡಬಾರ್ದು. ಜನ ನಿಮ್ಮನ್ನ ಪ್ರಚಂಡ ಬಹುಮತದಿಂದ ಆಯ್ಕೆಯನ್ನ ಮಾಡಿದ್ದಾರೆ. 3.5 ಲಕ್ಷ ಕೋಟಿ ಹೆಚ್ಚು ನಿಮ್ಮ ಬಜೆಟ್ ಇದೆ. ನೀವು ಪ್ರಥಮ ಹೊಣೆಗಾರಿಕೆ ಇದ್ರಿ ಎಲ್ಲ ಸಮಸ್ಯೆಗಳಿಗೆ. ಹೀಗಾಗಿ ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಕೆಲಸಗಳಿಗೆ ನೀವು ಮಾಡಿ ಮುಗಿಸಬೇಕು. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಯಾವುದೇ ಪಕ್ಷದ ರಾಜ್ಯ ಸರ್ಕಾರಗಳಿಗೆ ಭೇದ ಭಾವ ಮಾಡುವುದಾಗಲಿ, ತಾರತಮ್ಯ ಮಾಡುವುದಾಗಲಿ ಒಂದೇ ಒಂದು ಸಣ್ಣ ಉದಾಹರಣೆಗಳಿಲ್ಲ. ಕಾರಣ ನರೇಂದ್ರ ಮೋದಿಯವರು ದೇಶದ ಭಾರತೀಯ ಜನತಾ ಪಕ್ಷದ ಸರ್ವತೋಮುಖಿ ಅಭಿವೃದ್ಧಿಗೆ ಎಲ್ಲ ಕ್ಷೇತ್ರಗಳಲ್ಲಿ ದೇಶದ ಜನರಿಗೆ ಸವಲತ್ತುಗಳನ್ನು ಹುಟ್ಟಿದಂಥ ಸಾಧನೆಗಳ ಪಟ್ಟಿಯನ್ನು ಈಗಾಗಲೇ ಜನರಿಗೆ ಇದೆ. ಹೀಗಾಗಿ ಇಂತಹ ಒಂದು ಹೇಡಿ ಸರ್ಕಾರದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವಂಥದ್ದನ್ನು ಅವರಿಗೆ ಶೋಭೆ ತರುವುದಿಲ್ಲ. ಸಬ್ಸಿಡಿ ಕೊಡುವಂಥದ್ದು ರಾಜ್ಯ ಸರ್ಕಾರದಿದೆ, ಅದನ್ನು ಕೆಲಸ ಮಾಡಬೇಕಾಗಿತ್ತು. ಲೂಟಿಕೋರ ಸರ್ಕಾರ ಇದರಲ್ಲಿ ಕೂಡ ಲೂಟಿ ಮಾಡಲಿಕ್ಕೆ ಹೋಗಿ ಬೀಜದ ಬೆಲೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಅದು ಅವರ ಜವಾಬ್ದಾರಿ ಇದೆ, ಮಾಡಬೇಕು. ಇಂಥ ಹೇಡಿ ಸರ್ಕಾರ, ಜನವಿರೋಧಿ ಸರ್ಕಾರ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪಾಠವನ್ನು ಕಲಿಸಿದರೆ, ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕೂಡ ಆ ಸರ್ಕಾರದ ಮುಖಭಂಗವಾಗ್ತದೆ ಅನ್ನುವಂಥದ್ದನ್ನ ಹೇಳ್ತೀವಿ. ಇದರಲ್ಲಿ ಏನೋ ದಾಲ್ಮೆ ಕಾಲ, ಇವ್ರೇನು ರೀಜನಲ್ ಕಮಿಷನರ್ ಇದ್ದಾರೆ, ಇವತ್ತು ಮೊಬೈಲ್ ನಂಬರ್ ನಾನು ಕೇಳ್ತೀನಿ, ಯಾಕೆ ನೀವು ಮೊಬೈಲ್ ನಂಬರ್ ಕೊಟ್ಟಿಲ್ಲ? ಕೊಡ್ರಿ ನೀವು. ನಿಮಗೆ ನಾವು ಇವತ್ತು 19 ಇರಲಿ 50 ಜನ ಇರಲಿ, ನಿಮ್ಗೆ ಎಲ್ಲರೂ ಕೈ ಮುಗಿ ವಿನಂತಿ ಮಾಡ್ಬೇಕು. ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ, ಮಾಡಿದಂಥ ಕಾರ್ಯ ಮಾಡಿದ್ರೇನ ನಾನು ನಿಮ್ಮ ಮೊದಲೇ ಪ್ರಾಯಶ್ಚಿತ್ತ ಮತ ನೀಡಿ ಅಂತ ನಾನು ಕೇಳ್ತೀನಿ. ಮತ್ತೊಬ್ಬರನ್ನು ಕೇಳಿ ಅವ್ರಿಗೆ ಹಕ್ಕು ಕೊಡ್ರಿ. ಆಮೇಲೆ ಅಂತಿಮವಾಗಿ ಮತದಾರರು ತಮ್ಮ ನಿರ್ಣಯವನ್ನು ಮಾಡಲಿಕ್ಕೆ ಈ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂಗೆ ಆಗ್ತದೆ. ಇವತ್ತು ನಾನು ಈ ಕಣದಲ್ಲಿರುವಂಥ ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳಿಗೆ ಮೊಬೈಲ್ಗಳು ಸಿಕ್ಕಿದ, ಹೆಂಗೆ ಸಾಧ್ಯ ಆಯ್ತಿದು? ಸರ್ಕಾರದ ಇದರಲ್ಲಿ ಕೈವಾಡ ಇಲ್ಲದೇನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರಿಗೆ ನಮ್ಮ 108 ಕಾನೂನುಗಳು ಹೇಳ್ತಾ ಇದ್ದಾರೆ. ಇವತ್ತು ತಮ್ಮ ಅಧಿಕಾರದಲ್ಲಿ ಇರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ವ್ಯವಸ್ಥಿತ ಸಹಾಯಗಳನ್ನು ನೀಡುವಂಥ ಇವತ್ತು ಮಾಹಿತಿಗಳನ್ನ ಲೀಕ್ ಮಾಡ್ತಾರೆ. ನಾವು ಕೇಳಿದ್ರೆ ಇದು ಎಲೆಕ್ಷನ್ ಕಮಿಷನ್ ಗೌಪ್ಯವಾಗಿಡುವಂತ. ಬೀದರ್ ನಗರದ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೇ 30 ಮತ್ತು 31ರಂದು ನಡೆಯಲಿರುವ ಕಾರ್ಯಕ್ರಮದ ಪ್ರಯುಕ್ತ ಮೇ 29ರ ಮಧ್ಯಾಹ್ನ ಸುಮಾರು 1:30 ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ತಯಾರಿಯಲ್ಲಿ ನಿರತರಾಗಿದ್ದರು. ಆಗ ಜೈ ಶ್ರೀರಾಮ್ ಹಾಡಿಗೆ ನೃತ್ಯ ಮಾಡುತ್ತಿರುವಾಗ ಅದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅನ್ಯ ಕೋವಿನ ವಿದ್ಯಾರ್ಥಿಗಳು ಏಕಾಏಕಿ ಧಾವಿಸಿ ತಮ್ಮದೇ ಗುಂಪು ಕಟ್ಟಿಕೊಂಡು ನೃತ್ಯ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೇಲೆ ತೀವ್ರವಾಗಿ ರಕ್ತ ಬರುವಂತೆ ಮತ್ತು ಗುಂಪು ಗಾಯಗಳಾಗುವಂತೆ ಹಲ್ಲೆ ಮಾಡುತ್ತಿರುವುದು ಎಬಿವಿಪಿ ತೀವ್ರವಾಗಿ ಖಂಡಿಸಿದೆ.
ಬೀದರ್ ನಗರದ ಮೈಲೂರು ಮಾರ್ಗದಲ್ಲಿರುವ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಇ-ಫೆಸ್ಟ್ ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಹಾಡಿಗೆ ವಿರೋಧ ವ್ಯಕ್ತವಾಗಿ ವಿದ್ಯಾರ್ಥಿಗಳ ನಡುವೆ ಹೊಡೆದಾಟ ನಡೆದು 2 ಗುಂಪಿನ ವಿದ್ಯಾರ್ಥಿಗಳ ಪೈಕಿ ಪರ ವಿರೋಧದ ದೂರುಗಳು ದಾಖಲಾಗಿ ಓರ್ವ ಆರೋಪಿ ವಿದ್ಯಾರ್ಥಿಯನ್ನ ಪೊಲೀಸರು ದಸ್ತಗಿರಿ ಮಾಡಿ ಠಾಣಾ ಬ್ಯಾನ್ ಮೇಲೆ ಬಿಡುಗಡೆ ಮಾಡಿರುವ ಘಟನೆ ನಡೆದಿದೆ. ಬುಧವಾರ ಕಾಲೇಜಿನ ಆವರಣದಲ್ಲಿ ಇದೇ ಮೇ 30 ಹಾಗೂ 31ರಂದು ಆಯೋಜಿಸಲಾಗಿರುವ ತಾಂತ್ರಿಕ ವಾರ್ಷಿಕೋತ್ಸವ ಇ-ಬಿಜ್ನಾಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ತಯಾರಿ ನಡೆಸುತ್ತಿದ್ದಾಗ ಜೈ ಶ್ರೀರಾಮ್ ಗೀತೆಗೆ ನೃತ್ಯ ಮಾಡುತ್ತಿರುವಾಗ ಇದನ್ನು ವಿರೋಧಿಸಿ ಅನ್ಯ ಕೋವಿನ ವಿದ್ಯಾರ್ಥಿಗಳು ಸೇರಿ ಗಲಾಟೆ ನಡೆಸಿದ್ದು ವಿಕೋಪಕ್ಕೆ ಹೋಗಿದೆ. ನೂರಾರು ವಿದ್ಯಾರ್ಥಿಗಳು ಸ್ಥಳದಲ್ಲಿ ಜಮಾಯಿಸಿದ್ದಷ್ಟೇ ಅಲ್ಲ, ಗಲಾಟೆ ಬಿಡಿಸಲು ಹೋದ ಇತರೆ ವಿದ್ಯಾರ್ಥಿಗಳ ಮೇಲೆಯೂ ಹಲ್ಲೆ ನಡೆದಿದ್ದು, ವೀರೇಂದ್ರ ಪಾಟೀಲ್ ನಟರಾಜ್ ಎಂಬ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆದಿದ್ದು, ಕಾರ್ಯಕ್ರಮದಲ್ಲಿ ಧರ್ಮವೊಂದಕ್ಕೆ ಸಂಬಂಧಿಸಿದ ಹಾಡು ಹಾಕಿದ್ದಕ್ಕೆ ಆರೋಪಿಗಳ ಕೈಯಲ್ಲಿದ್ದ ಖಡ್ಗದಿಂದ ತೀವ್ರವಾಗಿ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಲ್ಲದೆ ದೇಹದ ಇತರೆ ಭಾಗಗಳಲ್ಲಿ ಗುಪ್ತಗಾಯ ಮಾಡಿರುತ್ತಾರೆ ಎಂದು ಆಸ್ಪತ್ರೆಯಲ್ಲಿ ಹೊರರೋಗಿಯ ಚಿಕಿತ್ಸಾ ಪಡೆದ ನಂತರ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಬಂದು ಅನ್ಯ ಕೋವಿನ 17 ಜನ ಹಾಗೂ ಇತರೆ ವಿದ್ಯಾರ್ಥಿಗಳ ವಿರುದ್ಧ ಫಿರ್ಯಾದಿ ವಿದ್ಯಾರ್ಥಿ ನಟರಾಜ್ ನೀಡಿದ ದೂರಿನಲ್ಲಿ ತಿಳಿಸಲಾಗಿದೆ. ಇನ್ನು ಮಾರಾಮಾರಿ ಘಟನೆ ನಡೆದಿದ್ದಂತೆ ಕಾಲೇಜಿನ ಆಡಳಿತ ಮಂಡಳಿ ತಕ್ಷಣ ಎಚ್ಚೆತ್ತುಕೊಂಡು ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ದಾರೆ. ಸ್ಥಳಕ್ಕೆ ಗಾಂಧಿಗಂಜ್ನ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಘಟನೆ ನಿಯಂತ್ರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಸೇರಿ ಚುನಾವಣೆ ಮತಯಾಚನೆ ಅಂಗವಾಗಿ ಕಾಲೇಜಿಗೆ ತೆರಳಿದ್ದು ಸದರಿ ಮಾರಾಮಾರಿ ಘಟನೆ ಮಾಹಿತಿ ಪಡೆದಿದ್ದಾರೆ. ಈ ಘಟನೆ ವಿಷಯ ಅರಿತು ಕೂಡಲೇ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಪಿಐ ಹನುಮರೆಡ್ಡಿ ಹಾಗೂ ಇತರೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ. ಅಷ್ಟೊತ್ತಿಗಾಗಲೇ ಕೆಲವರಿಗೆ ತೀವ್ರ ಗಾಯಗಳಾಗಿದ್ದು ಸ್ವತಃ ಪೊಲೀಸರೇ ನೋಡಿದ್ದಾರೆ. ತೀವ್ರ ರಕ್ತಸ್ರಾವ ಆಗುತ್ತಿದ್ದಾಗ ಗಾಯವಾದ ವಿದ್ಯಾರ್ಥಿಗಳು ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಎಂಎಲ್ಸಿ ಬಳಿಕ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಆಗಮಿಸಿ ಪ್ರಕರಣ ದಾಖಲಿಸಿದ್ದು, ಪೊಲೀಸರು ತಕ್ಷಣವೇ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಇದು ಅಲ್ಲಿ ನಡೆದ 3ನೇ ಘಟನೆಯಾಗಿದೆ. ಈ ಎಲ್ಲ ಘಟನೆಗಳ ಬಗ್ಗೆ ಪೊಲೀಸರಿಗೆ ತಿಳಿದಿದ್ದು ಆದರೂ ಕಠಿಣ ಕ್ರಮ ಕೈಗೊಂಡಿಲ್ಲ. ಈ ಘಟನೆಗೆ ರಾಜಕೀಯದ ಲೇಪನ ಮಾಡುತ್ತಿರುವುದು ಖಂಡನೀಯ. ಘಟನೆ ನಡೆದ ದಿನವೇ ಕಾಲೇಜಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಭೇಟಿ ನೀಡಿರುವುದೇ ಇದಕ್ಕೆ ಸಾಕ್ಷಿ. ಘಟನೆಯಾದಾಗ ಹಲ್ಲೆ ಮಾಡಿದವರ ಮೇಲೆ ಪ್ರತಿಯಾಗಿ ಯಾವುದೇ ಹಲ್ಲೆಗಳಾಗಿರಲಿಲ್ಲ. ಇದೆಲ್ಲ ಕಾಲೇಜಿನ ಆವರಣದಲ್ಲಿನ ಸಿಸಿಟಿವಿ ವಿಡಿಯೋಗಳಲ್ಲಿದೆ ಮತ್ತು ಅನೇಕ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ನಲ್ಲಿ ಘಟನೆಯ ವಿಡಿಯೋ ಚಿತ್ರೀಕರಿಸಿದ್ದಾರೆ. ಅದೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಮಧ್ಯಾಹ್ನ ನಡೆದ ಘಟನೆಯಲ್ಲಿ ಹಲ್ಲೆಯಾಗಿದ್ದು ಪೊಲೀಸರು ಕೂಡ ನೋಡಿದ್ದಾರೆ. ರಾತ್ರಿ ವೇಳೆ ಪೊಲೀಸ್ ಸ್ಟೇಷನ್ ಬಂದು ಹಲ್ಲೆ ಮಾಡಿದ್ದವರೇ ಬಂದು ನಮ್ಮ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಎಂದು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಎಲ್ಲ ಗೊತ್ತಿದ್ದು ಮಾಡಿದ್ದಾರೆ ಎಂದು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಎಲ್ಲ ಗೊತ್ತಿದ್ದ ಪೊಲೀಸರು ಪ್ರಕರಣ ಹೇಗೆ ದಾಖಲಿಸಿಕೊಂಡರು, ಯಾರ ಒಡೆತನದಿಂದ ಎಂಬ ಅನುಮಾನ ಮೂಡುತ್ತಿದೆ. ರಾತ್ರಿ 8 ಗಂಟೆಗೆ ಡಿವೈಎಸ್ಪಿ ಶ್ರೀ GS ನ್ಯಾಮೇಗೌಡರು ಹಿಂದೂ ಮುಖಂಡರನ್ನ ತಮ್ಮ ಕಚೇರಿಗೆ ಕರೆಯಿಸಿ ಸಭೆ ನಡೆಸುತ್ತಾರೆ. ಈ ಘಟನೆಯ ಬಗ್ಗೆ ನಮಗೆ ಸಂಪೂರ್ಣ ಅರಿವಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಬಳಿಕ ತಪ್ಪಿತಸ್ಥರಲ್ಲದೆ ವಿದ್ಯಾರ್ಥಿಗಳ ಮೇಲೆಯೂ ಪ್ರಕರಣ ದಾಖಲಿಸುತ್ತಾರೆ ಎಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ತಮ್ಮ ಕಚೇರಿಗೆ ಕರೆಯಿಸಿ ಶಾಂತಿ ಕಾಪಾಡುವಂತೆ ಸಭೆ ನಡೆಸಿ ಸಭೆಯ ಪ್ರೊಸೀಡಿಂಗ್ ಇಲ್ಲದೇನೆ ಸಭೆಗೆ ಬಂದವರು ಸಹಿ ಹಾಕಿ ತೆಗೆದುಕೊಂಡಿದ್ದಾರೆ. ಇದೆಲ್ಲ ಯಾರ ನಿರ್ದೇಶನದ ಮೇಲೆ ನಡೆಯುತ್ತಿದೆ? ಕಾಲೇಜಿನ ಆವರಣದಲ್ಲಿ ಶಾಂತಿ ಇರಬೇಕೆಂದು ABVP ಬಯಸುತ್ತದೆ. ಒಂದು ವೇಳೆ ಇಂತಹ ಘಟನೆಗಳು ಮರಳಿಸಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು. GND ಕಾಲೇಜಿನಲ್ಲಿ ನಡೆದ ಘಟನೆಯ ಬಗ್ಗೆ 2 ದಿನದ ಬಳಿಗೆ ತಪ್ಪಿತಸ್ಥರನ್ನ ಬಂಧಿಸಬೇಕು. ಮತ್ತೊಮ್ಮೆ ಘಟನೆಯಾಗದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪಿತಸ್ಥರಲ್ಲದವರ ವಿರುದ್ಧ ದಾಖಲಾದ ಪ್ರಕರಣವನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ಈ ಸಂದರ್ಭದಲ್ಲಿ ಶಶಿಕಾಂತ್ ಜಿಲ್ಲಾ ಸಂಚಾಲಕ ಹಿರಿಯರಾದ ಶಶಿ ಹೊಸಳ್ಳಿ, ರೇವಣಸಿದ್ದಪ್ಪ ಜಲಾದೆ, ಗುರುನಾಥ್ ರಾಜ್ಗಿರ್, ಭೀಮಣ್ಣ ಸೊರಳ್ಳಿ, ದಳ ಜಿಲ್ಲಾ ಸಂಯೋಜಕ ಅಂಬರೀಶ್, ಅಮರ್, ನಾಗರಾಜ್, ಪವನ್, ನಟರಾಜ್, ರಾಜ್ ಸಾಯಿನಾಯ್ಕ್ ಸೇರಿದಂತೆ ಹಿಂದೂ ಮುಖಂಡರು, ಸಾವಿರಾರು ವಿದ್ಯಾರ್ಥಿಗಳು ಇದ್ದರು. ಮಿಡಿಯದ ಹೃದಯ ಹೃದಯವೇ ಇಲ್ಲ, ದೇಶಕ್ಕಾಗಿ ಬಾಳದ ಬದುಕು, ಧರ್ಮಕ್ಕಾಗಿ ಬಾಳದ ಹೃದಯ,
ಅದಕ್ಕೆ ಅಲ್ಲ ನರಕವದು. ಜೈ ಜೈ ಭಾರತ ಮಾತಾ. ಜೈ ಶ್ರೀರಾಮ್. ರಕ್ತದ ಕಣ ಕುದಿಯುತ್ತಿದೆ. ಒಂದು ಬಿ ಕೈ ಮಾಡ್ಯಾರ ಅಂದ್ರೆ ಇವ್ರ ಮೇಲೆ ಕೇಸ್ ಮಾಡಿ ಸುಳ್ಳು ಪ್ರಕರಣ ಆಗೋದಕ್ಕೆ ನಿಮ್ಮ ಮೇಲೆ ವಿಶ್ವಾಸ ನಿಮ್ಮ ಮೇಲೆ ವಿಶ್ವಾಸ ನಾವು ಅದನ್ನ ಹೇಳ್ತಾ ಇದೀವಿ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ. ಇದರಲ್ಲಿ ಏನಂತಾರೆ ವೈಜ್ಞಾನಿಕ ಸಾಕ್ಷ್ಯಾಧಾರಗಳಿದ್ದಾವೆ, ಅವುಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ. ಮತ್ತೆ ಕಾಲೇಜು ಆಡಳಿತ ಮಂಡಳಿಯವರಿಗೂ ಏನಂತಾರೆ ಕರೆಸಿ ಅವರಿಂದನೂ ಕೂಡ ನಾವು ಮಾಹಿತಿಯನ್ನು ತಗೊಂಡು ನಿಷ್ಪಕ್ಷಪಾತವಾಗಿ ತನಿಖೆ. ಈಗ ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಂಬ್ರಿ, ನಾವು ನಾವು ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡ್ತೀವಿ. ನಾವು ಗೌರ್ಮೆಂಟ್ ಏನು ಸಂವಿಧಾನ ಪ್ರಕಾರ ಏನು ನಮಗೆ ಮ್ಯಾಂಡೇಟ್ ಕೊಟ್ಟಿದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಆ ರೀತಿ ನಾವು ಮಾಡೋಣ. ಬೀದರ್ ಶಾಂತಿ ಮತ್ತು ಸುವ್ಯವಸ್ಥೆಗೆ ಹೆಸರಾದ ಜಿಲ್ಲೆ. ಸೊ ಇದನ್ನು ಶಾಂತಿ ಮತ್ತು ಅಮ್ಮನ ಏನು ಕಾಪಾಡಬೇಕಾದ್ರೆ ಅದು ನಿಮ್ಮ ಜವಾಬ್ದಾರಿ ಇದೆ. ಈಗ ಯಾರು ಯಾವುದೇ ವದಂತಿಗಳಿಗೆ ದಯಮಾಡಿ ಕಿವಿ ಕೊಡ್ಲಿಕ್ಕೆ ಅಲ್ಲ, ನೀವು ಎಲ್ಲರಿಗೂ ಹೇಳ್ತೀವಿ ನಾವು ಯಾವುದೇ ವದಂತಿಗಳಿಗೆ ದಯಮಾಡಿ ಕಿವಿ ಕೊಡಲಿಕ್ಕೆ ಹೋಗ್ಬೇಡ್ರಿ. ಸ್ಟೂಡೆಂಟ್ಸ್ ಸೊ ಕಾಲೇಜಿನಲ್ಲಿ ಎಲ್ಲರೂ ಕೂಡ ಕಲಿಬೇಕಾಗಿದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಜಗಳಗಳಾಗಿರ್ಬೋದು, ಅದನ್ನು ಸರಿಪಡಿಸಬೇಕಾಗಿದೆ. ಸೊ ಅದನ್ನು ನೀವೆಲ್ಲ ಸೇರಿ ಸರಿಪಡಿಸೋಣ. ಅದಕ್ಕೆ ನಿಮಗೆಲ್ಲ ಸಹಕಾರ ಬೇಕು. ಯಾಕಂದರೆ ಕಾಲೇಜ್ ಈಗ ನಾವು ಓದಿ ಕಾಲೇಜಿನಲ್ಲಿ ನೀವೆಲ್ಲರೂ ಕಾಲೇಜಿನಲ್ಲೇ ಓದಿರಿ. ಸೊ ನಾವು ನೀವು ಸೇರಿ ಸೊ ಕಾಲೇಜಿನಲ್ಲಿ ಶಾಂತಿಯನ್ನು ಕಾಪಾಡಬೇಕು. ನಾವು ನಿಷ್ಪಕ್ಷಪಾತವಾಗಿ ಇದರಲ್ಲಿ ಇರ್ತೀವಿ. ನಾವು ನಿಷ್ಪಕ್ಷಪಾತವಾಗಿ ಅದೀವೋ ಇಲ್ಲ ಅನ್ನೋದು ನಿಮಗೂ ಸಹ ಗೊತ್ತಾಗ್ತದೆ. ಸೊ ನೀವು ನಮ್ಮನ್ನ ನಂಬ್ರಿ, ವಿಲ್ ಬಿ ಇಂಪಾರ್ಷಿಯಲ್. ನಾವು ಕಾನೂನು ಪ್ರಕಾರ ಯಾರ್ಯಾರ ಮೇಲೆ ಏನೇನು ವಿಶ್ವಾಸ ಇಡ್ತೀವಿ ಸರ್, ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಾವು ಮೂರನೇ ಸಲ ಅದೇ ಗುಂಪು ಕಟ್ಕೊಂಡು ಕಾಲೇಜ್ ಒಳಗಡೆ ನಡೆಯುವಂತಹ ಇದಕ್ಕೆ ಕಾಲೇಜ್ ಮಂಡಳಿ ಕೂಡ ಜವಾಬ್ದಾರಿ ಇರ್ತದೆ. ಸೊ ಅವ್ರನ್ನು ನಾವು ನೋಟಿಸ್ ಕೊಟ್ಟು ಅವ್ರನ್ನು ಕರಿತೀವಿ. 8 ಜನ ಸರ್ ಅವರು ಸರ್ ನಮ್ಮ ಹುಡುಗರು 1000 ಜನ ಇರ್ತಾರೆ ಸರ್. ಏನು ಹೇಳಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ. ಹಿಂಗಾಗಿ ಏನಂತಂದ್ರೆ ಇಲ್ಲಿ ಶಾಂತಿ ರೀತಿಯಿಂದಾನೆ ವಿದ್ಯಾರ್ಥಿಗಳಿದ್ದೀರಾ, ನೀವು ಬಂದಂತ ನಿಮ್ಮ ವೆಹಿಕಲ್ಗಳಲ್ಲಿ ಹೋಗ್ಬೇಕು. ಯಾರು ಯಾವುದೇ ಕಾರಣಕ್ಕೂ ಏನಂದ್ರೆ ಮೆರವಣಿಗೆ ಆಗಲಿ ಇನ್ನೊಂದು ಘೋಷಣೆಗಳನ್ನು ಕೂಗಬಾರ್ದು. ಬೇಕಾದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ, ಚುನಾವಣಾ ಏನಂದ್ರೆ ನೀತಿ ಸಮಿತಿ ಇದೆ, ಅದು ವಿದ್ಯಾರ್ಥಿಗಳಿದ್ರಿ. ಅದಕ್ಕೇನಂದ್ರೆ ನಿಮಗೆ ನಾವು ಪೇಷನ್ಸ್ ಇಲ್ಲ, ನಾವು ನಿಮ್ಮ ಜೊತೆ ಏನಂದ್ರೆ ಕೂತ್ಕೊಂಡು ಈ ವಿಷಯನ ಗಮನಕ್ಕೆ ತರ್ತಾ ಇದ್ದೀವಿ. ಈಗಾಗಲೇ ಹೇಳಿದಂಗೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋ ಜವಾಬ್ದಾರಿ ನಮ್ದು. ನಾನು ಒಬ್ಬ ಗಾಯಾಳ ವಿದ್ಯಾರ್ಥಿ ಇದ್ದೀನಿ ಸರ್. ಅವರಿಗೆ ನಮಗೆ ಬಂದು ಹಲ್ಲೆ ಮಾಡೋಂಥ ಅಧಿಕಾರ ಯಾರು ಕೊಟ್ಟರು? ಅಷ್ಟು ಜನ ಸಿಬ್ಬಂದಿ ಇದ್ರು, ಎಲ್ಲರಿದ್ರು ಬಂದು ಹಲ್ಲೆ ಮಾಡೋಂಥ ಅಧಿಕಾರ ಯಾರು ಕೊಟ್ಟರು? ಅದೊಂದಾಯ್ತು ಸರ್. ಮತ್ತು ಏನಪ್ಪ ಅಂತಂದ್ರೆ ಈಗ ನಾವು ಒಂದಿನ ಸಮವಸ್ತ್ರ ಹಾಕೊಳ್ಳೋದ್ರ ಗೇಟ್ ಒಳಗೆ ಬಿಡಲ್ಲ. ಅವ್ರು ದಿನೇ ಗುರ್ಕ ಹಾಕೊಂಡು ಮನ್ಸಿಗೆ ಬಂದಪ್ಲೆ ಬರ್ತಾರೆ ಸರ್. ಅವ್ರಿಗೆ ಹೆಂಗೆ ಬಿಡ್ತಾರೆ ಸರ್? ಕಾಲೇಜ್ ಅಂದ್ರೆ ಎಲ್ಲರಿಗೂ ಒಂದೇ ಇರಬೇಕಲ್ಲ ಸರ್. ಇದೇ ಒಂದು ಪ್ರತಿಷ್ಠಿತ ಶಾಹಿನ್ ಕಾಲೇಜ್ ಅದ ಸರ್. ಅಲ್ಲಿ 5 ಸಲ ನಮಾಜ್ ಓದ್ತಾರೆ ಸರ್. ಯಾವ್ದಾರ ಹಿಂದೂ ಯಾವ್ದಾರ ಮುಸ್ಲಿಮ್ಗೆ ಹೊಡೆದಿದ್ದದ ಸರ್? ಯಾವ್ದಾರ ಹಿಂದೂ ಒಬ್ಬ ಮುಸ್ಲಿಂ ಕೈ ಮಾಡಿದದ ಇನ್ನ ತಕ್ಕ ಸರ್? ಇಲ್ಲ. ಬೀದರ್ ನಗರದ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೇ 30 ಮತ್ತು 31 ನಡೆಯಲಿರುವ ಈ ಫಸ್ಟ್ ಕಾರ್ಯಕ್ರಮದ ಪ್ರಯುಕ್ತ ಮೇ 29 ಮಧ್ಯಾಹ್ನ ಸುಮಾರು 1:30 ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ತಯಾರಿಯಲ್ಲಿ ನಿರತರಾಗಿದ್ದರು. ಆಗ ಜೈ ಶ್ರೀರಾಮ್ ಹಾಡಿಗೆ ನೃತ್ಯ ಮಾಡುತ್ತಿರುವಾಗ ಅದೇ ಕಾಲೇಜಿನ ವ್ಯಾಸಂಗ ಮಾಡುತ್ತಿರುವ ಅನ್ಯಕೋಮಿಯ ವಿದ್ಯಾರ್ಥಿಗಳು ಏಕಾಏಕಿ ಧಾವಿಸಿ ತಮ್ಮದೇ ಗುಂಪಿನ ಕಟ್ಟಿಕೊಂಡು ನೃತ್ಯ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೇಲೆ ತೀವ್ರವಾಗಿ ರಕ್ತ ಬರುವಂತೆ ಮತ್ತು ಗುಪ್ತ ಗಾಯಗಳಾಗುವಂತೆ ಹಲ್ಲೆ ಮಾಡಿರುವುದು ತೀವ್ರ ಖಂಡನೀಯ. ಈ ಘಟನೆ ವಿಷಯ ಅರಿತು ಕೂಡಲೇ ಗಾಂಧಿಗಂಜಿನ ಪೊಲೀಸ್ ಠಾಣೆಯ ಸಿಪಿಐ ಶ್ರೀಯುತ ಹನುಮಂತ್ ಮೆಟ್ಟೇಸರ್ ಅವರು ಹಾಗೂ ಇತರೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ. ಅಷ್ಟೊತ್ತಿಗಾಗಲೇ ಕೆಲವರಿಗೆ ತೀವ್ರ ಗಾಯಗೊಳಗಂತೂ ಸ್ವತಃ ಪೊಲೀಸರೇ ನೋಡಿದ್ದಾರೆ. ತೀವ್ರ ರಕ್ತ ಸಾವು ಮತ್ತು ಆಗುತ್ತಿದ್ದಾಗ ಗಾಯವಾದ ವಿದ್ಯಾರ್ಥಿಗಳು ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ MLC ಬಳಿಕ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಆಗಮಿಸಿ ಪ್ರಕರಣವನ್ನು ದಾಖಲಿಸಿದ್ದು, ಪೊಲೀಸರು ತಕ್ಷಣ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿ ಆಗ್ರಹಿಸಿದ್ದಾರೆ. ಅಲ್ಲಿ ನಡೆದ 3 ಘಟನೆ ಆಗಿದೆ. ಈ ಎಲ್ಲ ಘಟನೆಗಳ ಬಗ್ಗೆ ಪೊಲೀಸರಿಗೆ ತಿಳಿದಿದ್ದು ಆದರೂ ಕಠಿಣ ಕ್ರಮ ಕೈಗೊಂಡಿಲ್ಲ. ಈ ಘಟನೆಗೆ ರಾಜಕೀಯ ಲೇಪನ ಮಾಡುತ್ತಿರುವುದು ಖಂಡನೀಯ. ಘಟನೆ ನಡೆದ ದಿನವೇ ಕಾಲೇಜಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವರಾದಂಥ ಮಾನ್ಯ ಶ್ರೀ ರಹೀಂಖಾನ್ ಸರ್ ಅವರು ಭೇಟಿ ನೀಡುವುದು ಇದಕ್ಕೆ ಸಾಕ್ಷಿ.
ಬೀದರ್ ನಗರದ ಹೃದಯ ಭಾಗದಲ್ಲಿರುವ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಎದುರು ಚಹಾ ಅಂಗಡಿ ಇಟ್ಟುಕೊಂಡಿರುವ ರುಜಲ್ ಎಂಬ ವ್ಯಕ್ತಿಯ ಆಸ್ಪತ್ರೆಯ ಎದುರು ಗಲಾಟೆ ಮಾಡುತ್ತಿದ್ದಾನೆ ಎಂಬ ಮಾಹಿತಿ ಮೇರೆಗೆ ಬೀದರ್ ನ್ಯೂಟೌನ್ ಸಿಪಿಐ ಸಂತೋಷ್ ಅವರು ಆತನನ್ನ ಬಂಧಿಸಿ ನ್ಯೂಟೌನ್ ಠಾಣೆಗೆ ಒಯ್ದಾಗ ಅಲ್ಲಿ ಗಾಯ ಮಾಡಿಕೊಂಡ ಕಾರಣ ಅವನನ್ನ ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ತರುವಾಗ ಆತ ಸಿಪಿಐಗೆ ಚಾಕುವಿನಿಂದ ಹಲ್ಲೆ ಮಾಡಿ ಓಡುವಾಗ ಸಿಪಿಐ ಅವರು ರುಜುಲ್ನ ಬರಗಾಲಿನ ಮೇಲೆ ಗುಂಡು ಹಾರಿಸಿದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಾರಕ ಕಾಯಿಲೆಗೆ ಏಡ್ಸ್ ತುತ್ತಾಗಿರೋ ರೌಡಿ ಶೀಟರ್ ರಸೂಲ್ ಎಂಬ ವ್ಯಕ್ತಿ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆ ಎದುರು ಚಹಾ ಹೋಟೆಲ್ ನಡೆಸುತ್ತಿದ್ದ. ಆತ ಬಡ ಜನರ ಬಳಿಯ ಹಣ ಒಡವೆಗಳನ್ನು ಲೂಟಿ ಮಾಡುತ್ತಿದ್ದ. ಈ ವಿಷಯವನ್ನ ತಿಳಿದುಕೊಂಡಿದ್ದ ನ್ಯೂಟೌನ್ ಪೊಲೀಸ್ ಠಾಣೆಯ ಸಿಪಿಐ ಸಂತೋಷ್ ಅವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದ ರಸೂಲ್ ಮೇಲೆ ಆತ್ಮರಕ್ಷಣೆಗಾಗಿ ಬೀದರ್ ನಗರದ ಸಾಯಿ ಆದರ್ಶ ಶಾಲೆಯ ಆವರಣದಲ್ಲಿ ಸಿಪಿಐ ಸಂತೋಷ್ ಅವರು ರಸೂಲ್ನ ಬಲಗಾಲಿನ ಮೇಲೆ ಗುಂಡು ಹಾರಿಸಿದ್ದಾರೆ. ಗಾಯಗೊಂಡ ಸಿಪಿಐ ಸಂತೋಷ್ಗೆ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿ ಪಡೆದ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಅವರು ರೌಡಿ ಶೀಟರ್ಗೆ ಮಾರಕ ಕಾಯಿಲೆ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಸಿಪಿಐ ಸಂತೋಷ್ಗೆ ಶಿಫ್ಟ್ ಮಾಡಲಾಗಿದೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ನ್ಯೂಟೌನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಇದ್ದರು. ಜೀವನೇ ಇಲ್ಲ ಒಂದು ಅದೇನೇ ಒಂದು ಕೆಲಸ ಅವೆಲ್ಲ ಕಟ್ ಮಾಡ್ಕೊಂಡು ಜಿಲ್ಲೆಯ ನ್ಯೂಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ಸಂತೋಷ್ ತಟ್ಟೆಪಲ್ಲಿ ಅವರು ಅವರಿಗೆ ಏನಂದರೆ ಗಸ್ಟ್ನಲ್ಲಿದ್ದಾಗ ಇಲ್ಲಿ ಬಂದಿರ್ತಾರೆ. ಬಂದಾಗ ಏನಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಏನಂದರೆ ಎಲ್ರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮತ್ತು ಡ್ಯೂಟಿ ಡಾಕ್ಟರ್ಸ್ ತೊಂದರೆ ಕೊಡುವಂಥದ್ದು ಅಸಾಲ್ಟ್ ಮಾಡೋದು ಮಾಡ್ತಾ ಇರುವಂಥದ್ದು ಕಂಡು ಬಂದಾಗ ಜನ ಅವನಿಗೆ ಕೂಡ ಏನಂದರೆ ಹೊಡೆದು ಏನಾದರೂ ತೊಂದರೆ ಮಾಡ್ಬೋದು ಅನ್ನುವಂಥ ಒಂದು ಇದರಿಂದ ಮತ್ತು ಆ ವ್ಯಕ್ತಿ ಏನಂತಂದರೆ ಅವನ ಹಿಂದೆ ಪೊಲೀಸ್ ಠಾಣೆಗಳಲ್ಲಿ ಬೇರೆ ಕೇಸ್ಗಳು ಕೂಡ ಇದೆ ಅಂತ ಅವನು ಸೆಲ್ಫ್ ಕೆಲವೊಂದು ಇನ್ಫ್ಲಿಕ್ಟು ಮಾಡ್ಕೊಂಡಿರ್ತಾನೆ. ಅವಾಗ ಅವನ ಹತ್ರ ಒಂದು ವೆಪನ್ ಇರ್ತದೆ, ಅದನ್ನು ಕಸ್ಕೊಂಡು ಠಾಣೆಗೆ ಏನಂದರೆ ಕರ್ಕೊಂಡು ಹೋಗಿ ಆ ಟೈಮಲ್ಲಿ ಏನಂದರೆ ಪ್ರಕರಣ ದಾಖಲಿಸಬೇಕು ಅಂತಂದರೆ ಠಾಣೆನಲ್ಲೂ ಗಲಾಟೆ ಮಾಡ್ತಾನೆ. ತನ್ನನ್ನು ತಾನು ಏನಂದರೆ ಇಂಜರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವನ್ನ ಮತ್ತೆ ಏನಂದರೆ ಇಲ್ಲಿ ಹಾಸ್ಪಿಟ್ಲಿಗೆ ತೊಗೊಂಬರಬೇಕು ಅಂಥೇಳಿ ಹತ್ತಿಸ್ಕೊಂಡು ಬರೋ ಸಂದರ್ಭದಲ್ಲಿ ಸಾಯಿ ಗ್ರೌಂಡ್ ಬಳಿ ಏನಂತಾರೆ ಪೊಲೀಸರಿಗೆ ತಳ್ಳಿಬಿಟ್ಟು ಏನಂದರೆ ಆ ಬಾಗಿಲನ್ನ ಓಪನ್ ಮಾಡಿ ತಳ್ಳಿಬಿಟ್ಟು ಹೋಗ್ತಾನೆ. ಆಮೇಲೆ ಪೊಲೀಸರ ಕಡೆಗೆ ಅವನು ಹಿಡಿಯೋಕೆ ಹೋದಾಗ ಕಲ್ಲು ಹೊಡೆದಾಗ ಅವಾಗ ನಮ್ಮ ಇನ್ಸ್ಪೆಕ್ಟರ್ ಏನಂತಾರೆ ಒಂದು ಅವ್ರಿಗೆ ವಾರ್ನಿಂಗ್ ಮಾಡಲಿಕ್ಕೆ ಒಂದು ಏರ್ ಫೈರ್ ಮಾಡ್ತಾರೆ ಫಸ್ಟಾದರೂ ಅವನ ಬಳಿ ಇನ್ನೊಂದು ಬಚ್ಚಿಟ್ಕೊಂಡಂಥ ಇನ್ನೊಂದು ಚಾಕುನ ತಗೊಂಡು ಅವ್ರ ಮೇಲೆ ಎಡಗೈಗೆ ಹಲ್ಲೆ ಮಾಡಿದ್ದಾನೆ. ಆಮೇಲೆ ಆ ಸಂದರ್ಭದಲ್ಲಿ ಅವರು ತಮ್ಮ ಅಂದರೆ ಅವನಿಗೆ ಕೊಲೆ ಮಾಡುವ ಉದ್ದೇಶದಿಂದ ಏನಂದರೆ ಅಸಾಲ್ಟ್ ಮಾಡಿದ್ದಾನೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಏನಂತಾರೆ ಅವನಿಗೆ ಕಾಲಿಗೆ ಫೈರ್ ಮಾಡಿದ್ದಾರೆ ಅವನು ಫರ್ದರ್ ಇದು ಮಾಡಲಿಕ್ಕೆ ಅಂತ. ಆಮೇಲೆ ಇಲ್ಲಿ ತೊಗೊಂಡಿಲ್ಲ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸೊ ಟ್ರೀಟ್ಮೆಂಟ್ ಆಗ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಪ್ರಕರಣವನ್ನು ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಳ್ಳುತ್ತೇನೆ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಠಲ್ದಾಸ್ ಬಾಗೆ ಅವರು ಜೂನ್ 3ರಂದು ಕಲಬುರಗಿ ಈಶಾನ್ಯ ಪದವೀಧರರ ಮತಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರಿಗೆ ಎಸ್ಸಿ ಎಸ್ಟಿ ಪದವೀಧರರ ಒಕ್ಕೂಟದಿಂದ ಸಂಪೂರ್ಣ ಬೆಂಬಲ ಸೂಚಿಸುತ್ತಿದ್ದೇವೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಲುವ ಅವರು ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರ 2024ರ ಡಿಸೆಂಬರ್ ಒಳಗಾಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳನ್ನು ಅನುದಾನಿತ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಎಂದರು. ದಲಿತ ನಾಯಕ ರಮೇಶ್ ಟಾಕುಳ್ಗಿ ಅವರು ಮಾತನಾಡುತ್ತಾ
ಕೇಂದ್ರದಲ್ಲಿರುವ NDA ಸರ್ಕಾರ ಸಂವಿಧಾನದ ಸ್ವರೂಪ ಬದಲಾವಣೆ ಮಾಡಲು ಹೊರಟಿದೆ ಎಂದು ಆರೋಪಿಸಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ SC/ST ಪದವೀಧರರ ಒಕ್ಕೂಟದ ಪದಾಧಿಕಾರಿಗಳು ಇದ್ದರು. ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ರವರ ಪರವಾಗಿ ಪರಿಶಿಷ್ಟ ಜಾತಿ ಪದವೀಧರರ ಒಂದು ಒಕ್ಕೂಟದ ವತಿಯಿಂದ ಅವರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿ ಈ ವಿಚಾರವನ್ನು ಹೇಳೋದಕ್ಕಾಗಿ ಕಳೆದ 10 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ BJP ಸರ್ಕಾರ ವಿಶೇಷವಾಗಿ ಕೋಮು ದ್ವೇಷದ ಮಾತುಗಳನ್ನು ಆಡೋದ್ರ ಮುಖಾಂತರ ಈ ದೇಶದ ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರೋದು ವಿಶೇಷವಾಗಿ ಬಡ ಜನರಿಗೆ, ರೈತರಿಗೆ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತ ಜನರಿಗೆ ಒಂದು ರೀತಿಯ ಆತಂಕದ ವಾತಾವರಣವನ್ನು ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಸರ್ವಸಾಮಾನ್ಯವಾಗಿ ಒಪ್ಪಿತವಾಗಿರ್ತಕ್ಕಂಥ ಸತ್ಯ ಅನ್ನೋದು ನಾವು ಅರಿತುಕೊಂಡಿರೋದ್ರಿಂದ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮದೇ ಸರ್ಕಾರ ಇದೆ. ನಾವೇನಂತಂದರೆ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳು ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮತ್ತು ಶಿಕ್ಷಣದ ಗುಣಮಟ್ಟ ಈ ಭಾಗದಲ್ಲಿ ಸುಧಾರಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಷ್ಟೇ ಅಲ್ಲ, ಅನುದಾನಕ್ಕೆ ಒಳಪಡಿಸ್ತಕ್ಕಂಥ ಶಾಲಾ ಕಾಲೇಜುಗಳು ಇನ್ನೂ ಅನುದಾನ ಆಗಿಲ್ಲ. ಅನುದಾನಕ್ಕೆ ಸುಮಾರು 2023 ಡಿಸೆಂಬರ್ವರೆಗೆ ಎಲ್ಲ ಅನುದಾನ ಇರ್ತಕ್ಕಂಥ ಶಾಲಾ ಕಾಲೇಜು ಅನುದಾನಕ್ಕೆ ಒಳಪಡಿಸ್ತೀನಿ. ಮತ್ತು ಎಲ್ಲಿ ಖಾಲಿ ಹುದ್ದೆಗಳಿವೆ ಬೋಧಕ ಮತ್ತು ಬೋಧಕೇತರ ಆ ಎಲ್ಲ ಹುದ್ದೆಗಳನ್ನು ತುಂಬಿಕೊಳ್ಳಲಿಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಿಮಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪದಾಧಿಕಾರಿಗಳು ಹೇಳಿರ್ತಕ್ಕಂಥ ಮಾತು. ಈಗ ನಾವು ಹಿಂದೆ ಏನು ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಬಟ್ ಈಗ ನಾವೇನಂತಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಮಾತಿಗೆ ನಡೆದುಕೊಳ್ತಾರ ಮತ್ತು ನಮಗೆ ನ್ಯಾಯ ಸಿಗ್ತದ. ಈ ಭಾಗದಲ್ಲಿ ಗುಣಮಟ್ಟ ಶಿಕ್ಷಣ ಕೊಡಿಸ್ಲಿಕ್ಕೆ ಸಹಕಾರ ಕೊಡ್ತಾರೆ, ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಭರವಸೆ ಮೇರೆಗೆ ಅವರಿಗೆ ನಾವು ಈ ಸಲ ನಾವು ಎಲ್ಲ ನಮ್ಮ ಪದವೀಧರ ಒಕ್ಕೂಟದವರಾಗಲಿ ಮತ್ತು ಬೇರೆ ಬೇರೆ ಪದವೀಧರ ಸಹಿತ ಇವತ್ತು ಎಲ್ಲರೂ ನಾವು ಅವರಿಗೆ ಮತ ಚಲಾವಣೆ ಮಾಡಿ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡ್ತಕ್ಕಂಥ ವಿಚಾರವನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಚುನಾವಣೆ ಇದು ಸಾಂಕೇತಿಕವಾಗಿ ಪ್ರತಿ 6 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಚುನಾವಣೆ ಇದೆ. ಈಶಾನ್ಯ ಪದವೀಧರರು ಇದು ಅಂಥ ಮಹತ್ವದ ಚುನಾವಣೆ ಇದ್ದಿದ್ರೂ ಕೂಡ ಸದನದಲ್ಲಿ ಸರ್ಕಾರ ಮಾಡ್ತಕ್ಕಂಥ ಕಾಯ್ದೆಗಳನ್ನು ಪಾಸ್ ಮಾಡೋದಕ್ಕೆ ಇಲ್ಲೂ ಕೂಡ ಬಹುಮತವನ್ನು ಬೇಕಾಗಿರ್ತಕ್ಕಂಥದ್ದು ಒಂದು ಅವಶ್ಯ ಇದೆ. ಆ ದಿಕ್ಕಿನಲ್ಲಿ ಕರ್ನಾಟಕದಲ್ಲಿ ಇವತ್ತು ಜನಪರ ಸರ್ಕಾರ ಇದೆ. ಇವತ್ತು ಅನೇಕ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು, ಮೇಲ್ಜಾತಿ, ಬಡವರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಕೊಟ್ಟಿದೆ. ಕೆಲವೊಂದು ಕಾಯ್ದೆಗಳನ್ನು ಮತ್ತೆ ಈ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಬೇಕಾದ್ರೆ ಕಾಂಗ್ರೆಸ್ ಕೂಡ ಬಹುಮತ ಬೇಕು. ಇವತ್ತು ದೇಶದಲ್ಲಿ ನಡೀತಕ್ಕಂಥ ಎಲ್ಲ ಚುನಾವಣೆಗಳು, ಇತ್ತೀಚಿನ ಎಲ್ಲ ಚುನಾವಣೆಗಳು ಬೀದರ್ ಜಿಲ್ಲಾ ಗೌಳಿ ಸಮಾಜದ ವತಿಯಿಂದ ಗೌಳಿ ಸಮಾಜದ ದಿವಂಗತ ಮದನ್ ಮಹಾರಾಜರ ಸವಿನೆನಪಿಗಾಗಿ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ 4 ದಿನಗಳ ಕ್ರಿಕೆಟ್ ಪಂದ್ಯಾವಳಿಗೆ ಬಿಜೆಪಿಯ ಕಲಬುರಗಿ ವಿಭಾಗದ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಅವರು ಚಾಲನೆ ನೀಡಿ ಮಾತನಾಡುತ್ತಾ ಯುವ ಪೀಳಿಗೆಗೆ ಹಿರಿಯರ ಸ್ಮರಣೆ ಮಾಡಿದ್ದರೆ ಮುಂದಿನ ಪೀಳಿಗೆಗೆ ತಮ್ಮ ಕುಟುಂಬದ ಬಗ್ಗೆ ಮಾಹಿತಿ ಸಿಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಗೌಳಿ ಸಮಾಜದ ರಾಮ್, ಈಶ್ವರ್ ಸಿಂಗ್ ಠಾಕೂರ್, ವಿಠಲ್, ಗಂಗಾರಾವ್, ಬಾಬು, ರಾಮ್, ನಂದು, ಮಹೇಶ್, ಮಹಾದೇವ್, ಧರ್ಮೇಶ್, ಸಾಗರ್, ನಾಗನಾಥ್, ಪವನ್ ಸೇರಿದಂತೆ ಗೌಳಿ ಸಮಾಜದ ಪ್ರಮುಖರು, ಹಿರಿಯರು, ಯುವಕರು ಇದ್ದರು. मला आज लई खुशी वाटते. काय म्हणजे आपला धाकटा समाज आम्ही आपल्या गुरुवांच्या स्मरणार्थ सिद्धाजी अप्पा, महादूजी अप्पा आणि आपल्यामध्ये असून मदन महाराजांचं मी अगदी जवळचं मित्र आहे. त्यांनी समाजासोबत BJP आणि धर्माचं पण चांगलं काम केलं. त्यांच्या स्मरणामध्ये आज आपण जे समाजाचं क्रिकेट टुर्नामेंट ठेवलं आहे, हे प्रत्येकाला आपले वडिलांचं आठवण ठेवणं गरजेचं आहे. म्हणजे वडिलाला आम्ही आठवण नाही ठेवलं
तर आम्हाला पुढली पिढी विसरून जाते. त्यामुळे आज समाजानं, महाराजजीनं, आपल्या समजे मोठ्या लोकांनी आज जे त्यांच्या आठवणीसाठी हे क्रिकेट टुर्नामेंट ठेवलं आहे. बहुशः हे मला मनापासून चांगलं वाटलं आहे. त्यामध्ये आपले गुरु लोकांना आठवण करणं आणि आपले स्वर्गीय मदन महाराजजीला आठवण करणं आणि त्यांच्या नावावर हे टुर्नामेंट ठेवणं अगदी चांगलं आहे. आणि 4 दिवसाचं टुर्नामेंट चांगल्या रीतीनं तुम्ही करतात मला विश्वास आहे. आणि समजे मिळून हे टुर्नामेंट सोबत आपले समजे प्लेयरमध्ये आत्मीयता आणि प्रेम विश्वास निर्माण व्हायला पाहिजे. इथून जाताळा आम्ही एक परिवारचे कुठलेही प्लेयर असू द्या, हैदराबादचे असू द्या, कलकत्ताचे असू द्या, पंढरपूरचे असू द्या, कुठेही असू द्या, आपण एक परिवाराचे आहेत. आपण गवळी समाजाचे आहेत. आपला समाज सनातनी आहे. ते प्रेम समध्यामध्ये यायला पाहिजे. असलं 4 दिवसामध्ये झालं, कुठे गेलं तर बी आपल्याला प्रेम भेटतोय. आणि आज समध्याला समाजाला माझ्याकडनं बरेच शुभेच्छा देतो. काही तुम्हाला जरूरत पडली तर मी आहे. काही काळजी करायची गरज नाही. जगदंबा तुम्हाला पूर्ण रूपेनं ह्या क्रिकेट टुर्नामेंटला आशीर्वाद करू द्या. त्यांच्या पायी मी ಪ್ರಾರ್ಥನೆ करतो. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.